ದಿನಗಳ ಹಿಂದೆ ರಾಜ್ಯದಲ್ಲಿ ವಕ್ಫ್ ಕೋಲಾಹಲ ಎಬ್ಸಿತ್ತು. ರಾಜ್ಯದ ಸಾವಿರಾರು ರೈತರ ಜಮೀನು ವಕ್ಫ್ಗೆ ಸೇರಿದ್ದು ಅಂತ ಹೇಳಿ ಕೆಲವು ಕಡೆ ರೈತರಿಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಬಿಟ್ಕೊಡಿ ಅಂತ ಜಮೀನುಗಳ ಪಹಣಿಯಲ್ಲಿ ಕರ್ನಾಟಕ ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಂತ ರೈತರು ಅಳಲು ತೋಡಿಕೊಂಡಿದ್ರು. ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ಹೊಸ ಮಸೂದೆ ತರೋದಕ್ಕೆ ಮುಂದಾಗಿದೆ. ಈಗಿರುವ ವಕ್ಫ್ ಕಾಯ್ದೆ ಪ್ರಕಾರ ಇದು 1954ರಲ್ಲಿ ನೆಹರು ಇದನ್ನ ಮೊದಲ ಬಾರಿಗೆ ತಂದಿದ್ರು. ಇದರ ಪ್ರಕಾರ ಮುಸ್ಲಿಮರು ಯಾವುದೇ ಆಸ್ತಿಯನ್ನ ವಕ್ಫ್ ಬೋರ್ಡ್ಗೆ ದಾನವಾಗಿ ಕೊಡಬಹುದು ಮತ್ತು ವಕ್ಫ್ ಯಾವುದೇ ಜಾಗವನ್ನ ವಕ್ಫ್ ಆಸ್ತಿ ಅಂತ ಘೋಷಿಸಿದಲ್ಲಿ ಅದನ್ನ ಮಾರೋದಾಗ್ಲಿ ಅಥವಾ ಉಪಯೋಗ ಮಾಡೋ ಹಕ್ಕು ಬೇರೆ ಯಾರಿಗೂ ಇರಲ್ಲ ಮತ್ತು ಅಂಥ ಜಮೀನುಗಳಲ್ಲಿ ವಿವಾದ ಇದ್ದಲ್ಲಿ ಸರ್ಕಾರ ಅಥವಾ ಸ್ಥಳೀಯ ಕೋರ್ಟ್ಗೆ ಹೋಗೋ ಹಾಗಿಲ್ಲ. ಹೊರತಾಗಿ ವಕ್ಫ್ ಆಕ್ಟ್ ಪ್ರಕಾರ ವಕ್ಫ್ ಆಸ್ತಿ ಟ್ರಿಬ್ಯುನಲ್ ಮಾತ್ರ ಇದನ್ನ ನಿರ್ಧಾರ ಮಾಡಬೇಕಾಗಿತ್ತು. ಹಾಗಾಗಿ ಈ ಎಂಟೈರ್ ವಕ್ಫ್ ಕಾನ್ಸೆಪ್ಟ್ ಬಗ್ಗೆ ಸಾಕಷ್ಟು ಜನರಿಗೆ ವಿರೋಧ ಇದೆ. ವಕ್ಫ್ಗೆ ಸುಪ್ರೀಂ ಪವರ್ ಕೊಟ್ಟಂತಾಗುತ್ತೆ ಇದು ಅನ್ನೋದಾಗಿ. ಈಗ ಕೇಂದ್ರ ಸರ್ಕಾರ ಈ ಕಾಯ್ದೆಯಲ್ಲಿ ಕೆಲವು ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ. ಇನ್ನೊಂದ್ ಕಡೆ ವಿರೋಧ ಪಕ್ಷ ಈ ತಿದ್ದುಪಡಿ ಜಾರಿ ಆಗಬಾರದು ಅನ್ನೋದಾಗಿ ಹೋರಾಡ್ತಾ ಇದೆ. ಈ ಹೊಸ ಮಸೂದೆ ಏನಾದ್ರೂ ಅಂಗೀಕಾರ ಆದಲ್ಲಿ ಏನೆಲ್ಲ ಬದಲಾಗುತ್ತೆ ಅಂತ ನೋಡೋದಾದ್ರೆ, ಮೊದಲಿಗೆ ಕನಿಷ್ಠ 5 ವರ್ಷಗಳಿಂದ ಇಸ್ಲಾಂ ಧರ್ಮವನ್ನ ಅನುಸರಿಸ್ತಿರೋರು ಮಾತ್ರ ತಮ್ಮ ಆಸ್ತಿಯನ್ನ ವಕ್ಫ್ಗೆ ದಾನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ದಾನ ಮಾಡಲಾಗುವ ಆಸ್ತಿಗೆ ಸಂಬಂಧಿಸಿದಂತೆ ಯಾವುದೇ ವಿವಾದ ಇದ್ರೆ ತನಿಖೆಯ ನಂತರವೇ ಅಂತಿಮ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಕಾನೂನಿನಡಿಯಲ್ಲಿ ಮುಸ್ಲಿಮರು ರಚಿಸಿದ ಟ್ರಸ್ಟ್ಗಳನ್ನ ಇನ್ಮುಂದೆ ವಕ್ಫ್ ಅಂತ ಪರಿಗಣಿಸಲಾಗೋದಿಲ್ಲ. ವಕ್ಫ್ ಆಸ್ತಿಗಳ ವಿಚಾರಗಳನ್ನ ಜಿಲ್ಲಾಧಿಕಾರಿ ಸ್ಥಾನಮಾನದ ಅಧಿಕಾರಿಗಳು ಮಾತ್ರ ತನಿಖೆ ಮಾಡಬಹುದು. ಏನಾದ್ರೂ ವಿವಾದದಲ್ಲಿ ಈ ಆಸ್ತಿ ಸರ್ಕಾರಕ್ಕೆ ಅಥವಾ ವಕ್ಫ್ಗೆ ಸೇರಿದ್ದೆಂದು ಹೇಳುವ ಅಧಿಕಾರವನ್ನ ಕೇವಲ ಹಿರಿಯ ಸರ್ಕಾರಿ ಅಧಿಕಾರಿ ಹೊಂದಿರ್ತಾರೆ. ಇನ್ನು ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರು ಕೂಡ ಇರಬೇಕು ಅನ್ನೋದಾಗಿ ಕೆಲವು ಪ್ರಸ್ತಾಪವನ್ನ ಇಟ್ಟಿದ್ದಾರೆ.